who is here. Meet. I hear the beat. It's in my. ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಬುಧವಾರ ಹಾಗೆ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾನೆ. ಅಂಡ್ ಲಾಸ್ಟ್ ಬ್ಲಾಗಲ್ಲಿ ನಿಮ್ಗೆಲ್ಲರಿಗೂ ಹೇಳ್ದಂಗೆ ಆದಷ್ಟು ರೆಗ್ಯುಲರ್ ಆಗಿ ಬ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇನ್ಫ್ಯಾಕ್ಟ್ ನನಗೆ ಎವ್ರಿ ಡೇ ಮಿನಿ ಬ್ಲಾಗ್ಸ್ ಏನು ಮಾಡ್ತೀನಲ್ಲ ಅದು ಒಂಥರ ರೊಟೀನ್ ಆಗ್ಬಿಟ್ಟಿದೆ. ಸೊ ನಂಗೆ ಶೂಟ್ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ ಐ ಥಿಂಕ್ ಕಂಪ್ಲೀಟಾಗಿ ಓಕೆ ಅನ್ಸುತ್ತೆ. ಬಟ್ ಲಾಂಗ್ ವಿಡಿಯೋ ಮಾಡೋದಕ್ಕೆ ನಂಗೆ ಇನ್ನೂ ಅಷ್ಟು ಕಂಫರ್ಟ್ ಬರ್ತಾ ಇಲ್ಲ. ಆ್ಯಂಡ್ ಎರಡು ತುಂಬ ಡಿಫ್ರೆಂಟ್ ಬಾಲ್ ಗೇಮ್ಸ್ ಅನ್ಸುತ್ತೆ. ಆ್ಯಂಡ್ ಸ್ಪೆಷಲಿ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬಲ್ಲಿ ಮಾಡೋಕೆ ಶುರು ಮಾಡಿದಾಗ ಐ ಥಿಂಕ್ ಲಾಂಗ್ ವಿಡಿಯೋ ಮಾಡೋದು ಖಂಡಿತವಾಗ್ಲೂ ಚಾಲೆಂಜ್ ಅಂತ ನನಗೆ ಅನ್ಸುತ್ತೆ. ಬಟ್ ಆದಷ್ಟು ಟ್ರೈ ಮಾಡ್ತೇನೆ, ಆದಷ್ಟು ಜಾಸ್ತಿ ಬ್ಲಾಗ್ಸ್ನ ಮಾಡೋಕೆ ಕೂಡ ಟ್ರೈ ಮಾಡ್ತೇನೆ. ಹಾಗಾಗಿ ಇವತ್ತು ಮತ್ತೊಂದು ಡೈಲಿ ಬ್ಲಾಗ್ನ ಶೂಟ್ ಮಾಡ್ತಾ ಇದೀನಿ. ಸೊ ಐ ಥಿಂಕ್ ನಿಮ್ಮೆಲ್ಲರಿಗೂ ಜಾಸ್ತಿ ಡೈಲಿ ಬ್ಲಾಗ್ಸ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರದ ವಿಡಿಯೋಸ್ನ ಇನ್ಮೇಲಿಂದ ಜಾಸ್ತಿ ಕೂಡ ಮಾಡ್ತೀನಿ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಏನೇನಾಗಿದೆಯೋ ಅದನ್ನು ಕೂಡ ಶೂಟ್ ಮಾಡಿದ್ದೀನಿ. ಸೊ ತುಂಬ ಜನ ನನಗೆ ಸ್ಪೆಷಲಿ ರೆಸಿಪೀಸ್ನೆಲ್ಲ ಕೇಳ್ತಾನೆ ಇರ್ತೀರಾ. ಸೊ ಏನೇನು ನಾನು ಮಿನಿ ಬ್ಲಾಗ್ಸಲ್ಲಿ ತೋರಿಸ್ತಾ ಇರ್ತೀನೋ ಸೊ ಆ ರೆಸಿಪೀಸ್ನೆಲ್ಲ ನಾನು ಆದಷ್ಟು ಲಾಂಗ್ ವಿಡಿಯೋಸಲ್ಲಿ ತೋರಿಸ್ತೀನಿ. ಯಾಕೆಂದರೆ ಮಿನಿ ಬ್ಲಾಗ್ಸ್ಗಳಲ್ಲಿ ಪೂರ್ತಿ ರೆಸಿಪಿ ಬಗ್ಗೆ ಡೀಟೇಲ್ ಆಗಿ ಹೇಳೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಅಲ್ಲಿ ನಾನು ರೆಸಿಪೀಸ್ನ ತೋರಿಸಲ್ಲ, ಬಟ್ ಲಾಂಗ್ ವಿಡಿಯೋಸಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಆ್ಯಂಡ್ ಬೆಳಗ್ಗೆ ಏನೇನು ಮಾಡಿದೆ ಎಲ್ಲ ಶೂಟ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಇದಾದ್ಮೇಲೆ ಹಾಕ್ತೀನಿ. ಸೊ ನೀವು ಅದನ್ನು ಕೂಡ ನೋಡ್ಕೊಂಡು ಬರ್ಬೋದು. ಆ್ಯಂಡ್ ಇವತ್ತು ಆಫೀಸಲ್ಲಿ ನನಗೆ ತುಂಬಾ ಕೆಲಸ ಇದೆ. ಆ್ಯಂಡ್ ಈ ವೀಕಲ್ಲಿ ನನಗೆ ತುಂಬ ಈವೆಂಟ್ಸ್ ಕೂಡ ಇದೆ, ಆಫೀಸ್ ರಿಲೇಟೆಡ್ ಕೆಲವು ಈವೆಂಟ್ಸ್ ಇದೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ಈವೆಂಟ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಗೋನ್ ಬಿ ಅ ಜಾಮ್ ಪ್ಯಾಕ್ಡ್ ವೀಕ್. ಐ ಥಿಂಕ್ ಸ್ಯಾಟರ್ಡೇ ತನಕ ತುಂಬಾ ಹೆಕ್ಟಿಕ್ ಸ್ಕೆಡ್ಯೂಲ್ ಇದೆ. ಆ್ಯಂಡ್ ಇವತ್ತು ಆಸ್ ಯೂಶುವಲ್ ಆಫೀಸ್ಗೆ ಹೋಗಬೇಕು. ಅದಾದಮೇಲೆ ಐ ಥಿಂಕ್ ಇವತ್ತು ನಾನು ಸ್ಫೂರ್ತಿನ ಕೂಡ ಮೀಟ್ ಮಾಡ್ತಾ ಇದ್ದೀನಿ. ಸೊ ಇಬ್ಬರು ತುಂಬ ದಿನದಿಂದ ಮಾತಾಡ್ತಾ ಇದ್ವಿ. ಸೊ ಮೀಟ್ ಮಾಡೋಣ ಅಂತ. ಆ್ಯಂಡ್ ನಾನು ಫ್ರೀ ಆದಾಗ ಅವ್ರು ಬ್ಯುಸಿ ಆಗ್ತಿದ್ರು, ಅವ್ರು ಫ್ರೀ ಆದಾಗ ನಾನು ಬ್ಯುಸಿ ಆಗ್ತಾ ಇದ್ದೆ. ಸೊ ಮೀಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಊಟಕ್ಕೆ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹೋಪ್ಫುಲಿ ಮೀಟ್ ಮಾಡ್ತೀವಿ. ಅಕಸ್ಮಾತ್ ಅವ್ರನ್ನ ಮೀಟ್ ಮಾಡಿದ್ರೆ ಸೊ ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತೀನಿ. ಇದ್ರ ಜೊತೆಗೆ ನನಗೆ ಆಫೀಸ್ ರಿಲೇಟೆಡ್ ಕೆಲವು ಕಡೆ ಎಲ್ಲ ಹೋಗೋದೆಲ್ಲ ಇದೆ. ಸೊ ಪೂರ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸ್ಟೇ ಟ್ಯೂನ್. ಆ್ಯಂಡ್ ಇವತ್ತಿನ ದಿನ ಏನೇನಾಗುತ್ತೆ ಬ್ಲಾಗಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಸದ್ಯಕ್ಕೆ ಈಗ ನಾನು ರೆಡಿಯಾಗಿ ಆಫೀಸಿಗೆ ಹೊರಡ್ತಾನೆ. ಸೊ ನಾನು ಆಫೀಸ್ ರೀಚ್ ಆಗೋಷ್ಟರಲ್ಲಿ ನೀವು ಬೆಳಗ್ಗೆಯಿಂದ ನಾನು ಏನೇನು ಅಡುಗೆ ಮಾಡಿದ್ದೀನೋ ಅಥವಾ ಬೆಳಗ್ಗೆಯಿಂದ ನನ್ನ ರೊಟೀನ್ ಯಾವ ಥರ ಇತ್ತು ಅದನ್ನು ನೋಡ್ಕೊಂಡ್ ಬನ್ನಿ. ಆ್ಯಂಡ್ ಆಫೀಸ್ಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಎಸ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗಿವ್ ಅವೇ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇದ್ರಿ. ಸೊ ನನ್ನ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಗಿವ್ ಅವೇ ಮಾಡ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಥಿಂಕ್ ನನ್ನ ಶಾರ್ಟ್ಸ್ ನಾನು ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎವ್ರಿ ಡೇ ನನಗೆ ಅದು ಎಲ್ಲರಿಗೂ ವಿಸಿಬಿಲಿಟಿ ಬರ್ತಾ ಇದೆಯೋ ಇಲ್ವೋ ಅಂತಲೂ ಗೊತ್ತಾಗ್ತಿಲ್ಲ. ಯಾಕೆಂದರೆ ಕಂಪ್ಲೀಟ್ ಆಗಿ ನನ್ನ ವ್ಯೂಸ್ ಡ್ರಾಪ್ ಡೌನ್ ಆಗೋಗಿದೆ. ಸೊ ಅಕಸ್ಮಾತ್ ನಿಮಗೆ ಶಾರ್ಟ್ಸ್ ವಿಸಿಬಲ್ ಅಥವಾ ನಿಮ್ಮ ಫೀಡಲ್ಲಿ ಬರ್ತಾ ಇಲ್ಲ ಅಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಜಸ್ಟ್ ಟು ಗೆಟ್ ಅ ಕ್ಲಾರಿಟಿ ಅಷ್ಟೇ. ಆ್ಯಂಡ್ ಇಷ್ಟು ಹೇಳ್ತಾ ಬ್ಲಾಗ್ನ ಕೂಡ ಶುರು ಮಾಡೋಣ. ಇವತ್ತಿನ ಈ ವ್ಲಾಗ್ನ ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡ್ತಾಯಿನಿ. ಹಾಗೆ ಪ್ರತಿದಿನ ಆಲ್ಮೋಸ್ಟ್ ಇದೇ ಟೈಮ್ಗೆ ಎದ್ದೇಳ್ತೀನಿ. ಆ್ಯಂಡ್ ಇವತ್ತು ಬೆಳಗಿನ ತಿಂಡಿಗೆ ನಾನು ದೋಸೆ ಹಾಗೆ ಎಗ್ ಕರಿನ ಮಾಡ್ತಾ ಇದ್ದೆ. ಸ್ಮೈನ್ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋದಕ್ಕೆ ನಾನು ಇವತ್ತು ಪ್ಯಾನ್ಕೇಕ್ಸ್ನ ಕೂಡ ಮಾಡ್ತಾ ಇದ್ದೀನಿ. ಎಲ್ಲ ರೆಸಿಪೀಸ್ನ ಕೂಡ ಇವತ್ತು ಶೂಟ್ ಮಾಡಿದ್ದೀನಿ. ಹಾಗೆ ತುಂಬ ಜನ ನನಗೆ ರೆಸಿಪೀಸ್ನ ಕೇಳ್ತಾನೆ ಇರ್ತೀರಾ. ಇದೇ ರೀಸನಿಂದ ಇನ್ನು ಮುಂದೆ ಎಲ್ಲ ಲಾಂಗ್ ವೀಡಿಯೋಸ್ಗಳಲ್ಲಿ ರೆಸಿಪೀಸ್ನ ಕೂಡ ಪೋಸ್ಟ್ ಮಾಡ್ತೀನಿ. ಹಾಗೆ ಪ್ರತಿದಿನದ ಮಿನಿ ವ್ಲಾಗ್ಸ್ನ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಶಾರ್ಟ್ ಸೆಕ್ಷನಲ್ಲಿ ನೀವು ಮಿನಿ ವ್ಲಾಗ್ಸ್ನ ಕೂಡ ಚೆಕ್ ಮಾಡ್ಬೋದು. ಹಾಗೆ ತುಂಬ ಜನ ನನಗೆ ಬಿಹೈಂಡ್ ದ ಸೀನ್ಸ್ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿ ಅಂತ ಹೇಳಿದ್ರಿ. ಅಂದರೆ ನಾನು ಯಾವ ರೀತಿ ಶೂಟ್ ಮಾಡ್ತೀನಿ, ಏನೇನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾ ಇದೀನಿ ಅದ್ರ ಬಗ್ಗೆ ಕೂಡ ತಿಳಿಸಿ ಅಂತ ಹೇಳಿದ್ರಿ. ಸೊ ಈ ವ್ಲಾಗಲ್ಲಿ ನಿಮಗೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಮೊದಲು ತೋರಿಸ್ತಾ ಇರೋದು ಎಗ್ ಕರಿ ರೆಸಿಪಿ. ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ಇದು. ಪ್ಯಾನ್ಗೆ ನಾನೀಗ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಬಿಸಿ ಆಗೋ ತನಕ ಕಾಯಬೇಕು. ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿ ಆದಮೇಲೆ ನಾನು ಒಗ್ಗರಣೆಗೆ ಮಸಾಲೆ ಐಟಮ್ಸ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ಈಗ ನಾನು ಕರ್ಬೇವಿನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 30 ಸೆಕೆಂಡ್ಸ್ ಇದನ್ನ ಫ್ರೈ ಮಾಡಿ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿವತ್ತು ಸುಮಾರು 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಕಾಯ್ದು ಅದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ನೀವು ಇದಕ್ಕೆ ಟೊಮ್ಯಾಟೊ ಪ್ಯೂರಿನ ಹಾಕಿ, ಆದರೆ ನಾನಿಲ್ಲಿ ಚಾಪ್ಡ್ ಟೊಮ್ಯಾಟೋಸ್ನ ಹಾಕಿದ್ದೀನಿ. ಚಾಪ್ ಟೊಮ್ಯಾಟೋಸ್ಗಿಂತ ಟೊಮ್ಯಾಟೊ ಪ್ಯೂರಿ ತುಂಬಾ ಟೇಸ್ಟ್ ಕೊಡುತ್ತೆ. ಇವತ್ತು ಟೈಮ್ ಸ್ವಲ್ಪ ಕಮ್ಮಿ ಇತ್ತು, ಇದೇ ರೀಸನಿಂದ ನಾನು ಟೊಮ್ಯಾಟೊ ಪ್ಯೂರಿ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಡೈರೆಕ್ಟಾಗಿ ಚಾಪ್ ಟೊಮ್ಯಾಟೋಸ್ನೇ ಹಾಕ್ತಾ ಇದ್ದೀನಿ. ಆದರೆ ಈ ರೆಸಿಪಿ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಟೊಮ್ಯಾಟೊ ಪ್ಯೂರಿನ ಯೂಸ್ ಮಾಡಿ. ಟೊಮ್ಯಾಟೋಸ್ ಕುಕ್ ಆಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಬೇಕಾಗಿರುವಂಥ ಪುಡಿಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲು ಸಾಲ್ಟ್, ಇದ್ರ ಜೊತೆಗೆ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಕ್ಯೂಮಿನ್ ಪೌಡರ್ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಕೂಡ ಹಾಕಿದ್ದೀನಿ. ಎಲ್ಲ ಪುಡಿಗಳನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ನಾನು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಪ್ಯೂರಿ ಹಾಕಿದರೆ ಅಷ್ಟೊಂದು ನೀರು ಹಾಕೋ ನೆಸೆಸಿಟಿ ಇರಲ್ಲ. ಆದರೆ ನಾನಿವತ್ತು ಚಾಪ್ ಟೊಮ್ಯಾಟೋಸ್ನ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ.
ಇದನ್ನು ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ನನ್ನ ಬಿಹೈಂಡ್ ದ ಸೀನ್ಸ್ ಅಂದರೆ ನಾನು ಯಾವ ರೀತಿ ಶೂಟ್ ಮಾಡ್ತೀನಿ ಅಂತ ಕೂಡ ಕ್ವಿಕ್ಕಾಗಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎರಡಕ್ಕೂ ಶೂಟ್ ಮಾಡಬೇಕಾದ್ರೆ ನಾನು ಈ ಥರದ 2 ಫೋನ್ಗಳನ್ನ ಯೂಸ್ ಮಾಡ್ತೀನಿ, ಏಕೆಂದರೆ 2 ಬೇರೆ ಬೇರೆ ಫಾರ್ಮ್ಯಾಟ್ಸ್ಗಳಲ್ಲಿ ಇರುತ್ತೆ. ನಾನು ಯೂಸ್ ಮಾಡುವಂಥ ಟ್ರೈಪಾಡ್ ಲಿಂಕ್ಸ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಅಕಸ್ಮಾತ್ ನಿಮಗೆ ಲಿಂಕ್ಸ್ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಗ್ರೇವಿಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ನಾವು ಬಾಯ್ಲ್ ಮಾಡಿರೋಂಥ ಎಗ್ಸ್ನ ಇದಕ್ಕೆ ಆ್ಯಡ್ ಮಾಡಬೇಕು. ನಾನಿವತ್ತು ಸುಮಾರು 6 ಮೊಟ್ಟೆಗಳನ್ನ ಬೇಯಿಸಿದ್ದೆ. ಹಾಗೆ ಇದನ್ನ ಅರ್ಧ ಕಟ್ ಮಾಡಿ ನೀಟಾಗಿ ಗ್ರೇವಿ ಮೇಲೆ ಹಾಕ್ತಾ ಇದ್ದೀನಿ. ಮೊಟ್ಟೆ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಇದನ್ನ ಚೆನ್ನಾಗಿ ಕುಕ್ ಮಾಡಿದ್ರೆ ನಮ್ಮ ಎಗ್ ಕರಿ ಈಸ್ ಆಲ್ ರೆಡಿ. ಆ್ಯಂಡ್ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ಮೈನ್ ಲಂಚ್ ಬಾಕ್ಸ್ಗೆ ನಾನು ಪ್ಯಾನ್ಕೇಕ್ ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಪ್ಯಾನ್ಕೇಕ್ ರೆಸಿಪೀಸ್ನ ಕೇಳ್ತಾನೆ ಇರ್ತೀರ. ತುಂಬಾ ಈಸಿ ಹಾಗೆ ತುಂಬಾ ಡೆಲಿಷಿಯಸ್ ಆಗಿರುತ್ತೆ. ಇದ್ರ ಜೊತೆಗೆ ಹೆಲ್ದಿ ಕೂಡ. ಸೊ ನಾನಿಲ್ಲಿ ಮೊದಲು 1 ಎಗ್ನ ತೊಗೊಂಡಿದ್ದೀನಿ. ಮೊಟ್ಟೆಗೆ ನಾನೀಗ ನೆಕ್ಸ್ಟ್ ಬನಾನಾ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವೀಟ್ನರ್ಗೆ ನಾನಿವತ್ತು ಜಾಗ್ರಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸರಲ್ಲಿ ಇದನ್ನ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಇದಿಷ್ಟು ಮಾಡೋದ್ರಿಂದ ನಮ್ಮ ಪ್ಯಾನ್ಕೇಕ್ ಬ್ಯಾಟರ್ ಇಸ್ ರೆಡಿ. ಆ್ಯಂಡ್ ನಾರ್ಮಲ್ ಆಗಿ ಪ್ಯಾನ್ಕೇಕ್ಸ್ನ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಬಟ್ ಹೆಲ್ದಿ ಆಗಿರಲಿ ಅನ್ನೋ ಕಾರಣದಿಂದ ನಾನು ಕೆಲವು ಸಲ ಮಿಲೆಟ್ ಪೌಡರ್ಸ್ ಅಥವಾ ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ಈ ಥರ ಮಾಡ್ತೀನಿ. ಹಾಗೆ ಸ್ಮಯಾ ಇಸ್ ರಿಯಲಿ ಅ ಫಸಿ ಈಟರ್. ಅಂದರೆ ಅವಳು ಎಲ್ಲಾನು ಈಸಿಯಾಗಿ ತಿನ್ನಲ್ಲ ಆ್ಯಂಡ್ ಅವಳಿಗೆ ಇಷ್ಟ ಆಗಿದ್ದನ್ನ ಮಾತ್ರ ತಿಂತಾಳೆ. ಅದೇ ರೀಸನಿಂದ ನಾನು ಆದಷ್ಟು ಅವಳಿಗೆ ಇಷ್ಟ ಆಗುವಂಥ ಡಿಶಸ್ ಇದ್ರ ಜೊತೆಗೆ ಸ್ವಲ್ಪ ಈ ಥರದ್ದು ಏನಾದರೂ ಕ್ರಿಯೇಟಿವಿಟಿನ ಯೂಸ್ ಮಾಡ್ತೀನಿ, ಸೊ ದಟ್ ಅವಳಿಗೆ ಇಂಟ್ರೆಸ್ಟಿಂದ ತಿಂತಾಳೆ ಅನ್ನೋ ಒಂದೇ ರೀಸನ್ಗೆ. ದೋಸೆ, ಪ್ಯಾನ್ಕೇಕ್ಸ್ನೆಲ್ಲ ನಾನು ಆದಷ್ಟು ಬೇರೆ ಬೇರೆ ಶೇಪ್ಸ್ಗಳಲ್ಲಿ ಅಥವಾ ಈ ಥರದ ಸ್ಟಿಕ್ಸ್ಗಳನ್ನ ಹಾಕಿ ಲಾಲಿಪಾಪ್ ಶೇಪ್ನ ಕೂಡ ಕೊಡ್ತೀನಿ. ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿದಾಗ ಅವಳು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ತಿಂತಾಳೆ. ಅದೊಂದೇ ರೀಸನಿಂದ ನಾನು ಇದನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ತುಂಬ ಜನ ಇದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ. ಪ್ಯಾನ್ಕೇಕ್ ಬ್ಯಾಟರ್ನ ನಾವೇನು ರೆಡಿ ಮಾಡಿದ್ವಿ ಅದನ್ನ ನಾರ್ಮಲ್ ಆಗಿ ಈಗ ನಾವು ದೋಸೆಗಳನ್ನ ಯಾವ ರೀತಿ ಹಾಕ್ತೀವೋ ಅದೇ ಥರ ತವಾ ಮೇಲೆ ಈ ಥರ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಮಿಕ್ಕಿ ಮೌಸ್ ಶೇಪ್ ಪ್ಯಾನ್ಕೇಕ್ಸ್ನ ಕೂಡ ಮಾಡಿದ್ದೆ. ಹಾಗೆ ಲಾಸ್ಟಲ್ಲಿ ಈಗ ಪನ್ನೀರ್ ಫ್ರೈ ಕೂಡ ಮಾಡ್ತಾ ಇದ್ದೀನಿ. ಪನ್ನೀರ್ನ ಇದಕ್ಕೆ ಮುಂಚೆ ಮ್ಯಾರಿನೇಟ್ ಮಾಡಿದ್ದೆ. ಮ್ಯಾರಿನೇಷನ್ಗೆ ನಾನಿಲ್ಲಿ ಸ್ವಲ್ಪ ಮೊಸರು, ಸಾಲ್ಟ್, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ದೀನಿ. ಎಲ್ಲ ಪುಡಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿರ್ತೀನಿ. ಅದಾದಮೇಲೆ ಆ್ಯಸ್ ಯೂಶುವಲ್ ನಾವು ತವಾ ಮೇಲೆ ಇದನ್ನ ತವಾ ಫ್ರೈ ಥರ ಫ್ರೈ ಮಾಡ್ಕೋಬೋದು. ಇದಾದಮೇಲೆ ನೆಕ್ಸ್ಟ್ ಈಗ ಕ್ವಿಕ್ಕಾಗಿ ಅವಳ ಲಂಚ್ ಬಾಕ್ಸ್ನ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನಿಲ್ಲಿ ಯೂಸ್ ಮಾಡ್ತಿರೋ ಈ ಲಂಚ್ ಬಾಕ್ಸ್ ದಿಸ್ ಇಸ್ ಅಗೇನ್ ಫ್ರಮ್ ಅಮೆಝಾನ್. ಸಿಗ್ನೋವೇರ್ ಅನ್ನೋ ಒಂದು ಬ್ರ್ಯಾಂಡಿಂದ ಇದನ್ನ ತರಿಸಿದೆ. ತುಂಬ ಅಫೋರ್ಡಬಲ್ ರೇಂಜಸಲ್ಲಿದೆ ಇದ್ರ ಪ್ರೈಸ್. ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು, ಬಟ್ ಓನ್ಲಿ ಫಾರ್ ಸ್ನ್ಯಾಕ್ ಬಾಕ್ಸ್ ಅದಕ್ಕೆ ನಾನು ಈ ಥರದ ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಂಚ್ ಬಾಕ್ಸ್ಗೆ ನಾನು ಯೂಸ್ ಮಾಡ್ತಿರೋ ಈ ಲಂಚ್ ಬಾಕ್ಸ್ನ ಕೂಡ ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡಿದ್ದೆ. ಲಿಂಕ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಪ್ಯಾನ್ ಕೇಕ್, ಇದ್ರ ಜೊತೆಗೆ ಪನ್ನೀರ್ ಫ್ರೈ ಹಾಗೆ ಫ್ರೂಟ್ಸ್ಗೆ ನಾನಿವತ್ತು ಕಿವಿನ ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಗೆ ಈ ಎಲ್ಲ ಲಂಚ್ ಬಾಕ್ಸಸ್ ಕೂಡ ಲೀಕ್ ಪ್ರೂಫ್ ಇದೆ. ಸೊ ಇದನ್ನು ಕೂಡ ನೀವು ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರೆ. ಐ ಹೋಪ್ ಈಗ ಆನ್ಸರ್ ಸಿಕ್ಕಿದೆ ಅಂತ. ಸೊ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿ ಇದಾದ್ಮೇಲೆ ನಾನು ಕೂಡ ರೆಡಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸಿಂದ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಆಫೀಸ್ನ ಈಗ ರೀಚ್ ಆಗಿದ್ದೀನಿ. ಈಗ ಟೈಮ್ ಆಲ್ಮೋಸ್ಟ್ 10:30 ಆಗಿದೆ. ಸೊ ತುಂಬಾ ಟ್ರಾಫಿಕ್ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ. ಸೊ ಯಾ ಲೆಟ್ಸ್ ಗೋ. ಸಿಕ್ಕಾಬಡೆ ಕೆಲಸ ಕೂಡ ಇದೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಇವತ್ತಿನ ಔಟ್ಫಿಟ್ ಇದೆ. ಈ ಡ್ರೆಸ್ನ ಕೂಡ ಮಿಂತ್ರಾದಿಂದ ಪರ್ಚೇಸ್ ಮಾಡಿದ್ದೆ. ಬೆಳಿಗ್ಗೆ ಮನೆಯಲ್ಲಿ ತಿಂಡಿ ತಿನ್ನೋಕ್ಕಾಗಿರಲಿಲ್ಲ. ಇದೇ ರೀಸನಿಂದ ಆಫೀಸಿಗೆ ಬಂದ ಮೇಲೆ ತಿಂಡಿ ಮಾಡ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಇವತ್ತು ದೋಸೆ ಹಾಗೆ ಎಗ್ ಕರಿನ ಮಾಡಿದ್ದೆ. ಸೊ ಇದನ್ನೇ ನಾನು ಬಾಕ್ಸಿಗೆ ಹಾಕೊಂಡು ಬಂದಿದ್ದೆ ಬ್ರೇಕ್ಫಾಸ್ಟ್ಗೆ ಅಂತ. ಆದರೆ ಲಂಚ್ಗೆ ಇವತ್ತು ನಾನೇನು ಬೇರೆ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಕಮ್ಮಿ ಟೈಮ್ ಇತ್ತು. ಆ್ಯಂಡ್ ನನಗೆ ಸಿಕ್ಕಾಬಡೆ ಕೆಲಸ ಇದೆ. ಇದೇ ರೀಸನಿಂದ ಆಫೀಸಿಗೆ ಕೂಡ ಸ್ವಲ್ಪ ಬೇಗ ಬರಬೇಕಿತ್ತು. ಹಾಗೆ ಲಂಚ್ ಬ್ರೇಕಲ್ಲಿ ಇವತ್ತು ಸ್ಫೂರ್ತಿನ ಕೂಡ ಮೀಟ್ ಮಾಡಿದ್ದೆ. ಸೊ ಅದನ್ನು ಕೂಡ ವ್ಲಾಗಲ್ಲಿ ಈಗ ಮುಂದಕ್ಕೆ ನೋಡೋಣ. ಕಾಲೇಜ್ಗೆ ಬಂಕ್ ಮಾಡಿ ಬಂದಿದ್ದಾಳೆ. ಎಲ್ಲಿ ನಂದು ಇಲ್ಲ ಒಳಗಿದೆ. ಪಿಂಕ್ ಟ್ಯಾಗ್ ಯಾಕೆ ಹಾಕಿದ ಸ್ಫೂರ್ತಿ? ನಾನು ಇನ್ನೂ 21 ಏಜ್ ಆಗಿಲ್ಲ ಆ್ಯಂಡ್ ಜಸ್ಟ್ 19. ಸೊ ನನಗೆ ಆಲ್ಕೋಹಾಲ್ ಕೊಡೋಲ್ಲ ಅಂತೆ ಗೈಸ್. ನಾನು ಕಾಲೇಜಿಗೆ ಬಂದರೆ ಫುಲ್ ಆಲ್ಕೋಹಾಲ್ ನಾನೇ ಕೊಡ್ತೀನಿ ಎಲ್ಲರಿಗೂ. ಸೊ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಲಂಚಿಗೆ ಯಾವತ್ತಾದರೂ ಮೀಟ್ ಆಗೋಣ ಅಂತ. ನಾನು ವರ್ಕ್ ಮಾಡೋವಂಥ ಜಾಗ ಹಾಗೆ ಸ್ಫೂರ್ತಿ ಕಾಲೇಜ್ ಸ್ವಲ್ಪ ಹತ್ತಿರದಲ್ಲೇ ಇದೆ. ಆ್ಯಂಡ್ ಇದೇ ರೀಸನಿಂದ ತುಂಬ ಸಲ ನಾವು ಪ್ಲ್ಯಾನ್ ಮಾಡಿದ್ವಿ ಲಂಚಿಗೆ ಮೀಟ್ ಆಗೋಣ ಅಂತ. ಬಟ್ ಏನಾದರೂ ಒಂದು ರೀಸನಿಂದ ಮೀಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಬಟ್ ಫೈನಲಿ ಇವತ್ತು ಮೀಟ್ ಮಾಡಿದ್ವಿ. ಆದರೆ ಇವತ್ತು ನಂಗೆ ಆಫೀಸಲ್ಲಿ ಬೇರೆ ಬೇರೆ ಕೆಲಸಗಳೆಲ್ಲ ಆಯಿತು, ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ. ಆಲ್ಮೋಸ್ಟ್ 1 hour ಇಬ್ಬರು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಫುಡ್ ಕೂಡ ಇಲ್ಲಿ ಎಂಜಾಯ್ ಮಾಡಿದ್ವಿ. ಸ್ಫೂರ್ತಿನ ನಾನು ಇದೇ 3rd ಟೈಮ್ ಮೀಟ್ ಮಾಡ್ತಿರೋದು. ಬಟ್ ಇವ್ರ ಜೊತೆ ಮಾತಾಡ್ತಿದ್ರೆ ಐ ಥಿಂಕ್ ತುಂಬ ವರ್ಷದಿಂದ ಪರಿಚಯ ಇದೆ ಅನ್ನೋ ಫೀಲ್
ಫೀಲ್ ಬರುತ್ತೆ. ಐ ಥಿಂಕ್ ಬೋತ್ ಆಫ್ ಅಸ್ ವೈಬ್ ರಿಯಲಿ ವೆಲ್. ಹಾಗೆ ನಾವು ಲಂಚ್ಗೆ ಬಂದಿದ್ದು ಬಿಯರ್ ಲೈಬ್ರರಿ ಅಂತ, ಇದಿರೋದು ಕೋರ್ಮಂಗ್ಲಾದಲ್ಲಿ. ಫಿಶ್ ಫಿಂಗರ್ಸ್, ಇದ್ರ ಜೊತೆಗೆ ಥಾಯ್ ಚಿಕನ್ ಹಾಗೆ ಚಿಕನ್ ವಿಂಗ್ಸ್ನ ಆರ್ಡರ್ ಮಾಡಿದ್ವಿ. ಎಲ್ಲ ಡಿಶಸ್ ಚೆನ್ನಾಗೇ ಇತ್ತು. ಇಬ್ಬರು ಇವತ್ತು ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಊಟ ಮುಗಿಸಿ ನಾನು ವಾಪಸ್ ಆಫೀಸ್ಗೆ ಹೋಗಬೇಕಿತ್ತು, ಹಾಗೆ ಸ್ಫೂರ್ತಿ ಕೂಡ ವಾಪಸ್ ಕಾಲೇಜ್ಗೆ ಹೋಗಬೇಕಿತ್ತು. ಹಾಗೆ ನನಗೆ ಆಫೀಸಲ್ಲಿ ತುಂಬಾ ಕೆಲಸ ಆಯಿತು, ಯಾಕೆಂದರೆ ಕೆಲವು ಇವೆಂಟ್ಸ್ ಕೂಡ ಬರೋದಿದೆ. ಐ ಥಿಂಕ್ ಅದನ್ನು ಕೂಡ ನಿಮ್ಮ ಜೊತೆ ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಸೊ ಇದೇ ರೀಸನಿಂದ ಬೇಗ ಹೊರಡಬೇಕಿತ್ತು. ಬಟ್ ವಾಟ್ ಎವರ್ ಟೈಮ್ ವಿ ಹ್ಯಾಡ್, ಐ ಥಿಂಕ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಸಿಕ್ಕಿದಂಥ ಟೈಮಲ್ಲಿ ಐ ಥಿಂಕ್ ತುಂಬ ಮಾತಾಡಿದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಬ್ಯಾಕ್ ಟು ವರ್ಕ್. ಸ್ಫೂರ್ತಿ ಕೂಡ ವಾಪಸ್ ಕಾಲೇಜ್ ಹೋದ್ರು ಆ್ಯಂಡ್ ನಾನೀಗ ವಾಪಸ್ ಕೆಲಸ ಮಾಡೋಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಕೆಲಸ ಇದೆ, ಇಲ್ಲಿಂದ ಈಗ ವೈಟ್ ಫೀಲ್ಡ್ ಕೂಡ ಹೋಗಬೇಕು. ಸೊ ಲೆಟ್ಸ್ ಗೋ. ಆಫೀಸಲ್ಲಿ ಕೆಲಸ ಮುಗಿಸಿ ಅದಾದಮೇಲೆ ಮನೆಗೆ ಹೋಗೋಕ್ಕಿಂತ ಮುಂಚೆ ನನಗೆ ಕೆಲವು ಪರ್ಸ್ನಲ್ ಕೆಲಸಗಳೆಲ್ಲ ಆಯಿತು. ಸ್ಮೈನ್ಗೆ ಕೆಲವು ವಾಟರ್ ಬಾಟಲ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಇದೇ ರೀಸನಿಂದ ಆಫೀಸ್ ಹತ್ರ ಇರೋಂಥ ಈ ಸಫಾಯರ್ ಸ್ಟೋರ್ಗೆ ಬಂದಿದ್ದೀನಿ. ಹಾಗೆ ಈ ಸ್ಟೋರ್ನ ನಾನು ತುಂಬ ವ್ಲಾಗ್ಸ್ಗಳಲ್ಲಿ ಈಗಾಗಲೇ ತೋರಿಸಿದ್ದೀನಿ. ಆಫೀಸ್ಗೆ ಹತ್ತಿರದಲ್ಲಿದೆ ಆ್ಯಂಡ್ ನನಗೆ ಸ್ಪೆಷಲಿ ಸ್ಮೈನ್ಗೆ ಏನಾದರೂ ಬೇಕಾದರೆ ಐ ಥಿಂಕ್ A to Z ಎಲ್ಲ ಇಲ್ಲೇ ಅವೈಲೇಬಲ್ ಇರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ತುಂಬ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ. ಆ್ಯಂಡ್ ನನಗೆ ಆಫೀಸಿಗೆ ಹತ್ತಿರ ಇರೋದ್ರಿಂದ ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಇಲ್ಲೇ ಬರ್ತೀನಿ. ಆ್ಯಂಡ್ ಇವತ್ತು ನನಗೆ ಅವಳಿಗೆ ಒಂದು ವಾಟರ್ ಬಾಟಲ್ನ ಪರ್ಚೇಸ್ ಮಾಡಬೇಕಿತ್ತು. ಸೊ ಅದೇ ರೀಸನಿಂದ ಈಗ ಬಂದಿದ್ದೀವಿ. ಆದರೆ ಇವತ್ತು ಯಾಕೋ ಇಲ್ಲಿ ಜಾಸ್ತಿ ಕಲೆಕ್ಷನ್ಸೇ ಇರಲಿಲ್ಲ. ಅಂದರೆ ಪ್ಲಾಸ್ಟಿಕ್ ಬಾಟಲ್ಸ್ಗಳಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು, ಆದರೆ ನನಗೆ ಸ್ಟೀಲ್ ಬಾಟಲ್ ಬೇಕಿತ್ತು. ಸೊ ಅದರಲ್ಲಿ ನನಗೆ ಯಾವುದು ಜಾಸ್ತಿ ಕಲೆಕ್ಷನ್ ಸಿಗಲಿಲ್ಲ. ಬಟ್ ಟೈಮ್ ಬೀಯಿಂಗ್ಗೆ ನನಗೆ ಅರ್ಜೆಂಟಾಗಿ ಬಾಟಲ್ ಬೇಕಿತ್ತು. ಹಾಗೆ ಬೇರೆ ಅಂಗಡಿಗೆ ಹೋಗೋಷ್ಟು ಟೈಮ್ ಕೂಡ ಇರಲಿಲ್ಲ. ಇದೇ ರೀಸನಿಂದ ಒಂದು ಬಾಟಲ್ನ ಇಲ್ಲೇ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ವಿಡಿಯೋ ಕಾಲಲ್ಲಿ ಈಗ ಸ್ಮೈನ್ ಕೂಡ ತೋರಿಸ್ತಾ ಇದ್ದೀನಿ, ಅವಳಿಗೆ ಇಷ್ಟ ಆಯಿತಾ ಅಂತ. ಯಾಕೆಂದರೆ ಏನೇ ನಾನು ತೊಗೊಂಡ್ರು ಐ ಥಿಂಕ್ ಅವಳಿಗೆ ತೋರಿಸ್ಬಿಟ್ಟೆ ತೊಗೊಂಡಿರ್ತೀನಿ. ಸೊ ಎವ್ರಿ ಟೈಮ್ ಅವಳು ಹೇಳ್ತಾಳೆ ವಿಡಿಯೋ ಕಾಲ್ ಮಾಡಿ ನಂಗೆ ತೋರಿಸು ಅಂತ. ಸೊ ಅವಳು ತೋರಿಸಿ ಬಾಟಲ್ನ ಕ್ವಿಕ್ಕಾಗಿ ತೊಗೊಂಡು ಅದಾದಮೇಲೆ ಬಿಲ್ಲಿಂಗ್ ಕೂಡ ಮಾಡಿದೆ. ಇದ್ರ ಜೊತೆಗೆ ಆಫೀಸಿಗೆ ಕೂಡ ಕೆಲವು ಐಟಮ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಈವೆಂಟ್ ನಡೀತಾ ಇದೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಏನು ಇವೆಂಟ್ ಅಂತ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಬಟ್ ಈ ಇವೆಂಟ್ಗೋಸ್ಕರ ಕೆಲವು ಐಟಮ್ಸ್ನ ಪರ್ಚೇಸ್ ಮಾಡೋದಿತ್ತು. ಹಾಗಾಗಿ ಇಟ್ಸ್ ಅ ಫೈರ್ ಸ್ಟೋರ್ ಪಕ್ಕದಲ್ಲೇ ಇರುವಂಥ ನೆಕ್ಸ್ಟ್ ಮಾಲಿಗೆ ಬಂದಿದ್ದೀವಿ. ಸೊ ಇದು ಕೂಡ ಕೋರ್ಮಂಗ್ಲಾದಲ್ಲೇ ಇದೆ ಆ್ಯಂಡ್ ಇದ್ರ ಹೆಸರು ಓಯಸಸ್ ಮಾಲ್ ಅಂತ. ಇದನ್ನು ಕೂಡ ತುಂಬ ಜನ ಕೇಳ್ತಾ ಇರ್ತೀರಾ. ಆ್ಯಂಡ್ ಇಲ್ಲಿ ಲೈಫ್ ಸ್ಟೈಲ್ ಹೋಮ್ ಸೆಂಟರ್ ಎರಡೂ ಇದೆ, ಆದರೆ ಇದು ಬಿಟ್ಟರೆ ಬೇರೆ ಜಾಸ್ತಿ ಏನೂ ಆಪ್ಷನ್ಸ್ ಇಲ್ಲಿಲ್ಲ. ನನಗೆ ಕೆಲವು ಗ್ಲಾಸ್ ಬೌಲ್ಸ್ಗಳು ಬೇಕಿತ್ತು ಆಫೀಸ್ಗೆ. ಸೊ ಅದನ್ನೇ ಚೆಕ್ ಮಾಡೋಕ್ಕೆ ಅಂತ ಬರ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಹೋಮ್ ಸೆಂಟರ್ ಇರೋದ್ರಿಂದ ಐ ಥಿಂಕ್ ಈ ಥರದ ಐಟಮ್ಸ್ ಏನಾದ್ರು ಬೇಕಿದ್ದರೆ ಅಥವಾ ಸ್ಪೆಷಲಿ ನಂಗೆ ಮನೆಗಾಗಿರ್ಬೋದು ಆಫೀಸ್ಗಾಗಿರ್ಬೋದು ಐ ಥಿಂಕ್ ಇಟ್ಸ್ ವೆರಿ ಈಸಿ. ಆಫೀಸ್ ಹತ್ರನೇ ಇದೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾವೆಲ್ಲ ಇಲ್ಲೇ ಬರ್ತಾ ಇರ್ತೀವಿ. ನನ್ನ ಕಿಚನ್ಗೂ ಕೂಡ ನಾನು ಜಾಸ್ತಿ ಹೋಮ್ ಸೆಂಟರಿಂದನೇ ಶಾಪಿಂಗ್ ಮಾಡೋದು. ಇವತ್ತಂತೂ ಫುಲ್ ಡಿಸೈಡ್ ಆಗಿ ಬಂದಿದೆ, ಅಂದರೆ ಆಫೀಸ್ ಏನು ಶಾಪಿಂಗ್ ಇದೆ ಅಷ್ಟು ಮಾತ್ರ ಮಾಡೋಣ, ನನ್ನ ಕಿಚನ್ಗೆ ಏನು ಶಾಪಿಂಗ್ ಮಾಡೋದು ಬೇಡ ಅಂತ. ಬಟ್ ಸಮ್ಹಾವ್ ಇಲ್ಲೆಲ್ಲ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲ ತೊಗೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಈ ಸಲ ಕೂಡ ತುಂಬಾ ಕಲೆಕ್ಷನ್ಸ್ ಇತ್ತು ಹೋಮ್ ಸೆಂಟರಲ್ಲಿ. ಆ್ಯಂಡ್ ಪ್ರತಿ ಸಲ ನಾನು ಈ ಥರದ ಕುಕ್ವೇರ್ಸ್ ನೋಡಿದಾಗ ತೊಗೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಬಟ್ ಮನೆಯಲ್ಲಿ ನಮ್ಮಮ್ಮ ಬೈತಾರೆ ಅನ್ನೋ ಒಂದೇ ರೀಸನ್ಗೆ ನಾನು ಜಾಸ್ತಿ ಪರ್ಚೇಸ್ ಮಾಡಲ್ಲ. ಆ್ಯಂಡ್ ಅವಾಗವಾಗ ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಹಾಗೆ ಆಫೀಸಿಗೆ ಬೇಕಾಗಿರುವಂಥ ಯಾವ ಐಟಮ್ಸು ನನಗಿಲ್ಲಿ ಸಿಗಲಿಲ್ಲ. ಸೊ ಇಲ್ಲಿಂದ ಬೇರೆ ಕಡೆ ಹೋಗಬೇಕಿತ್ತು. ಸೊ ನನಗೆ ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅನ್ನೋ ರೀಸನಿಂದ ನಾನು ಬೇರೆಯೊಬ್ಬರು ಕೊಲೀಗ್ಗೆ ಇನ್ಫಾರ್ಮ್ ಮಾಡಿದೆ, ಸೊ ದಟ್ ಅವ್ರು ಹೋಗಿ ಪರ್ಚೇಸ್ ಮಾಡ್ತಾರೆ ಅಂತ. ಇಲ್ಲಿ ತನಕ ಬಂದಿದ್ದೆ. ಆ್ಯಂಡ್ ನನಗೆ ಒಂದು ಚಿಕ್ಕದಾಗಿರುವಂಥ ಪಾನ್ ಕೂಡ ಬೇಕಿತ್ತು, ಸ್ಪೆಷಲಿ ಪ್ಯಾನ್ ಕೇಕ್ಸ್ ಅಥವಾ ಬೇರೆ ಏನಾದರೂ ಸ್ಪೈಂಗ್ ಮಾಡೋದಕ್ಕೆ ಅಂತ. ಸೊ ಆ ಥರದ ಪ್ಯಾನ್ಸ್ ಯಾವ್ದಾದ್ರು ಇದೆಯಾ ಅಂತ ಇಲ್ಲಿ ಹುಡುಕ್ತಾ ಇದ್ದೆ. ಪ್ಯಾನ್ ಕೇಕ್ಸ್, ಆಮ್ಲೆಟ್ಸ್ ಈ ಥರ ಮಾಡೋದಕ್ಕೆ ಅಂತ ಈ ಥರದ ಒಂದು ಚಿಕ್ಕದಾಗಿರುವಂಥ ಪ್ಯಾನ್ನ ಕೂಡ ತೊಗೊಂಡೆ. ನನ್ನ ಹತ್ರ ಇದ್ದಂಥ ಪ್ಯಾನ್ ನಾನ್ ಸ್ಟಿಕ್, ಆದರೆ ಯೂಸ್ ಮಾಡಿ ಸ್ಕ್ರ್ಯಾಚಸ್ ಎಲ್ಲ ಆಗೋಗಿದೆ. ಇದೇ ರೀಸನಿಂದ ಹೊಸ ಪ್ಯಾನ್ನ ತೊಗೋಬೇಕಿತ್ತು. ಇದ್ರ ಜೊತೆಗೆ ಮಿನಿ ಬೇಕಿಂಗ್ ಕೇಕ್ ಟ್ರೇನ ಕೂಡ ತೊಗೊಂಡಿದ್ದೆ. ತುಂಬ ದಿವಸದಿಂದ ಇದನ್ನ ತೊಗೋಬೇಕು ಅಂತ ಇದ್ದೆ. ಹಾಗೆ ಕೆಲವು ಕೇಕ್ ರೆಸಿಪೀಸ್ನ ಕೂಡ ನಿಮಗೆಲ್ಲ ಪೋಸ್ಟ್ ಮಾಡೋಣ ಅಂತಿದ್ದೆ. ಸೊ ಇದೇ ರೀಸನಿಂದ ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಸೊ ಈ ಎರಡನ್ನು ನಾನು ಇವತ್ತು ಪರ್ಚೇಸ್ ಮಾಡಿದ್ದು. ಇವತ್ತು ಬೇರೆ ಏನು ನಾನು ಶಾಪಿಂಗ್ ಮಾಡಿರಲಿಲ್ಲ, ಈ ಎರಡೇ ಐಟಮ್ಸ್ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದನ್ನು ತೊಗೊಂಡು ಅದಾದಮೇಲೆ ವಾಪಸ್ ಆಫೀಸ್ಗೆ ಹೋಗಿ ಒಂದು 10-15 ನಿಮಿಷ ನನಗೆ ಬೇರೆ ಏನೋ ಕೆಲಸ ಇತ್ತು. ಸೊ ಆ ಕೆಲಸ ಮುಗಿಸಿ ಲಾಗೌಟ್ ಮಾಡಿ ಮನೆಗೆ ಹೊರಡ್ತಾ ಇದ್ದೀನಿ. ಹಾಗೆ ತುಂಬ ಜನ ನನಗೆ ಜಾಸ್ತಿ ಡೈಲಿ ವ್ಲಾಗ್ಸ್ನ ಮಾಡಿ ಅಂತ ಹೇಳಿದ್ರಿ. ಸೊ ನಾನು ಕೂಡ ಟ್ರೈ ಮಾಡಿ ಡೈಲಿ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ಥರದ ಡೈಲಿ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ವೀಡಿಯೋಸ್ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಿಗೆ ತಿಳಿಸಿ. ಹಾಗೆ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ದಟ್ ನನಗೆ ಕೂಡ ಗೊತ್ತಾಗುತ್ತೆ ಈ ಥರದ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ. ಹಾಗೆ ಇದರೊಂದಿಗೆ ಇವತ್ತಿನ ಈ ವಿಡಿಯೋನ ಕೂಡ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.